ನಿನ್ನೆ ದಿವಸ ದಾನದ ಬಗ್ಗೆ ವಿಚಾರ ಮಾಡಿದ್ವಿ. ದಾನ ಧರ್ಮಗಳನ್ನು ಯಾಕೆ ಮಾಡಬೇಕು? ಮನುಷ್ಯ ತನ್ನ ಬಳಿ ಇರುವ ಹಣವನ್ನಾಗಿರಲಿ, ಧಾನ್ಯವನ್ನಾಗಿರಲಿ, ದವಸವನ್ನಾಗಿರಲಿ, ಕಡಿಕೆ ಇಷ್ಟೊಂದು ಮಾತು ಹೇಳಿದೀವಿ ನಿಮಗೆ, ನಿಮ್ಮ ದುರುಡಿ ಒಳಗಿರುವ ರೊಟ್ಟಿಯೇ ಆಗಿರಲಿ, ಅದು ಸತ್ಪಾತ್ರಕ್ಕೆ ಸಲ್ಲಬೇಕು. ಸತ್ಪಾತ್ರಕ್ಕೆ ಸಲ್ಲದೆ ಹೋದರೆ ಅದು ಪುಣ್ಯ ಅಂತ ಕರೆಸ್ಕೊಳ್ಳೋದಿಲ್ಲ. ಹೌದೇವ? ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದು ನೋಡ. ಬಹಳ ಅದ್ಭುತವಾಗಿ ಹೇಳ್ತಾರೆ ಶರಣರು. ಎಂತಹ ಮಾತನ್ನ ಹೇಳ್ತಾರಂದ್ರೆ, ನಾಯಿಯ ಹಾಲು ನಾಯಿಗೆ ಮರಿಗೆ ಅದು ಪಂಚಾಮೃತಕ್ಕೆ ಹೆಂಗ ಬರೋದಿಲ್ಲಲ್ಲ, ಹಂಗ ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ನೋಡ. ಪಾಪಿ ಆಗಿರ್ತಕ್ಕಂಥವ, ದೇವರ ಧ್ಯಾನ ಮರೆತಿರ್ತಕ್ಕಂಥವ, ಅಧರ್ಮದ ಹಾದಿ ಒಳಗಿರ್ತಕ್ಕಂತಹ ಮನುಷ್ಯ ದಂಡ ಕಟ್ಟಬೇಕಾಗತ್ತ ಹೊರತಾಗಿ ಅವ ದಾನ ಮಾಡಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಾವು ಯಾವುದರಿಂದ ನಮ್ಮ ಜೀವನದೊಳಗೆ ಪುಣ್ಯವನ್ನ ಪಡ್ಕೊಳ್ತೀವಿ ಅಂದ್ರೆ ಪವಿತ್ರವಾಗಿರುವ ದಾನದಿಂದ ಮಾತ್ರ. ಅದು ಎಲ್ಲರಿಗೆ ಮಾಡಕ್ ಬರುತ್ತಂತಲ್ಲ. ಅದು ಶೆಟ್ರ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಟು ನಮಗೆ ದಾನ ಕೊಡ್ರಿ ಅಂತಂದ್ರು ಸಿಗೋದು ಇಲ್ಲ. ದಾನ ಕೊಂಡು ತಂದ್ರೆ ಯಾರು? ದಾನಪ್ಪ ಅಂತ ಹೆಸರಿಡ್ಬೋದು ನಿಮ್ಮ ಮಕ್ಕಳಿಗೆ, ಆದ್ರೆ ದಾನವನ್ನು ಕೊಂಡು ತರಕ್ ಬರೋದಿಲ್ಲ. ಅದು ನಮ್ಮ ಮನೆ ಒಳಗೆ ಇರಲಿ, ನಾವು ಮಂದಿರದೊಳಗೆ ಇರಲಿ, ನಾವು ಮಸೀದಿ ಒಳಗೆ ಇರಲಿ, ಎಲ್ಲೇ ಇರಲಿ, ಆ ಭಗವಂತನಿಗಾಗಿ, ಸಮಾಜಕ್ಕಾಗಿ, ಗುರುವಿನ ಪವಿತ್ರ ಪಾದಕ್ಕಾಗಿ ಏನು ಸ್ವಲ್ಪ ತೆಗೆದಿಡ್ತೀವಲ್ಲ, ಅದು ನಮಗೆ ಪುಣ್ಯವನ್ನು ತಂದು ಕೊಡ್ತದೆ. ಯವ್ವ ಏನು ತಂದು ಕೊಡ್ತದ್ರಿ? ಪುಣ್ಯವನ್ನು ತಂದು ಕೊಡ್ತದೆ. ಅದಕ್ಕಾಗಿ ನಮ್ಮ ನಾಡಿನ ಹೆಮ್ಮೆಯ ವಚನಕಾರ್ತಿ ಶ್ರೀಶೈಲದ ಆ ಮಲ್ಲಿಕಾರ್ಜುನನನ್ನ ಮದುವೆಯಾಗಿ ಅಕ್ಕ ಅಂಥೇಳಿ ಅಲ್ಲಮ್ಮ ಪ್ರಭುವಿನ ಬಾಯಿ ಒಳಗೆ ಕರೆಸಿಕೊಂಡಿರೋ ಮಹಾದೇವಿ ಅಕ್ಕ ಹೇಳ್ತಾಳೆ. ಏನಂತ ಹೇಳ್ತಾಳಂದ್ರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕರ, ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕರ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕರ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕರ. ಬಹಳ ಚಂದ ಹೇಳ್ತಾಳೆ. 18 ವಯಸ್ಸಿನ ಹೆಣ್ಮಗಳಿವ. ಸೀಸ್ 18 year old ಗರ್ಲ್. ಆಕಿ 17-18 ವಯಸ್ಸು ಅಟ್ಟಾಕಿಗೆ. ಅಂತಹ ಸಣ್ಣ ಹುಡುಗಿ ತಿಳ್ಕೊಂಡು ಹೇಳ್ತಾಳ, ಯಾರತಕ್ಕೆ ಏನಿದ್ದೇನು ಮಾಡೋದು, ಒಳಗ ಮನಸ್ಸಿನೊಳಗ ಒಂದು ಸ್ವಲ್ಪ ಪ್ರೇಮ, ಒಂದು ಸ್ವಲ್ಪ ಅಂತಃಕರಣ, ಒಂದು ಸ್ವಲ್ಪ ಗುರುವಿನ ಪಾದಕ್ಕೆ ಮುಟ್ಟಬೇಕು ಅನ್ನತಕ್ಕಂತಹ ಭಾವ ಮನಸ್ಸಿನೊಳಗೆ ಇರದೇ ಹೋದ್ರೆ ಏನು ಮಾಡೋದು? ಅದು ಒಂದು ಮನಸ್ಸೇ ಅಂತೇಳಿ ಪ್ರಶ್ನೆ ಮಾಡ್ತಾಳೆ. ದೊಡ್ಡ ಗಿಡ ಐತಿ, ಹಣ್ಣಂತರೂ ಮೊದಲ ಇಲ್ಲ, ನೆರಳು ಇಲ್ಲ. ಅದಕ್ಕಾಗಿ ಶಾಸ್ತ್ರಕಾರರು ಬಹಳ ಚಂದ ಹೇಳ್ತಾರೆ, ದುರ್ಜನರು ಈ ಜಗತ್ತಿನೊಳಗೆ ಜಾಲಿಯ ಮರದಂತೆ. ಬಯಸಿ ಬಂದವರಿಗೆ ನೆರಳು ಇಲ್ಲ, ಹಸದು ಬಂದವರಿಗೆ ಹಣ್ಣೂ ಇಲ್ಲ. ವಿಚಾರ ಮಾಡಬೇಕು ಮನುಷ್ಯ. ಈ ಜನ್ಮದ ಸಾರ್ಥಕತೆ, ಈ ಜನ್ಮದ ಪುಣ್ಯ, ಈ ಜನ್ಮದ ಪವಿತ್ರತೆ, ಈ ಜನ್ಮದ ಪಾವಿತ್ರ್ಯತೆ ಎಲ್ಲಿ ಸಿಗುತ್ತಂದ್ರೆ ಅದು ದಾನ ಪುಣ್ಯದಿಂದ ಸಿಗುತ್ತದೆ. ಅದಕ್ಕಾಗಿ ಹೇಳ್ತಿರ್ತಾರೆ ನೋಡ್ರಿ, ಬಹಳ ಶನಯವ ಏನಂತ ಹೇಳ್ತಾರ್ರಿ, ಪುಣ್ಯ ಮಾಡು ಸ್ವರ್ಗಕ್ಕೆ ಹೋಗ್ತಿ, ಪಾಪ ಮಾಡಿದವ್ರು ನರಕಕ್ಕೆ ಹೋಗ್ತಿ. ಯಾರು ನೋಡಿರೇನು? ಯಾರು ಲೆಟರ್ ಹಾಕ್ಯಾರ? ಏ ಯವ್ವ ನಾ ಸ್ವರ್ಗಕ್ಕೆ ಹೋಗಿ ನಡುವ, ನಿನ್ನೆ ಆರಾಮದಿಲ್ಲ, ಹಲೋ ಮಾಡಿದವ್ರದಾರ ಚಿಗವ. ಹಾದವ್ರು ಹಾದಾರ, ಬಂದವ್ರು ಬಂದ್ರ. ಆದರೂ ನಮ್ಮೊಳಗೊಂದು ನಂಬಿಕೆ ಐತಿ, ಪುಣ್ಯ ಪಾಪಗಳ ಪರಿಕಲ್ಪನೆ ಅದ. ಆ ಪುಣ್ಯ ಪಾಪಗಳನ್ನ ನಾವು ಹೆಂಗ ಕಾಣ್ತಾ ಇದ್ದೀವಿ ಅಂದ್ರೆ ಒಳ್ಳೇದು ಮತ್ತು ಕೆಟ್ಟದ್ರ ಮೂಲಕ ಕಾಣ್ತಾ ಇದ್ದೀವಿ. ಹೌದಲ್ವ? ಡೂ ಗುಡ್, ಗುಡ್ ಫಾಲೋಸ್ ಯು. ನೀವು ಒಳ್ಳೇದನ್ನು ಮಾಡು, ಒಳ್ಳೇದು ನಿನ್ನ ಬೆನ್ನು ಹತ್ತಿ ಬರ್ತೈತೆ. ಎಷ್ಟು ಚಂದ ಐತಿ ನೋಡ್ರಿ ಮಾತು. ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದನ್ನ ಹತ್ತಿ ಬರ್ತದೆ. ನಿಮಗೊಂದು ಸಣ್ಣ ವಿಷಯ ಹೇಳಬೇಕಂದ್ರೆ, ಒಂದು ಕಾಡಿಗೆ ಬೆಂಕಿ ಹತ್ತಿದತ್ರಿ. ಕಾಡು ನೋಡಿರಲ್ಲ, ಕಾಡು ಎಲ್ಲಪ್ಪ, ಕಾಡು ಎಲ್ಲದಾವ ಈಗ? ಕಾಡಿಗೆ ಬೆಂಕಿ ಹತ್ತಿತ್ತ. ಏನಾಗಿತ್ತಂಗಿ?
ಈಕಿನ ಕೇಳೋನು ಈಗ ಇವತ್ತು ಕಟಿಂಗ್ ಮಾಡ್ಕೊಂಡ್ ಬಂದಕ್ಕಿ ಏನಾಗಿತ್ತು ಸೀದಾಕೊಂಡ್ರೆ ಪುರಾಣಕ್ಕೆ ಬಂದು ಸೀದಾಕೊಂಡ್ರೆ ಹಂಗೆ ಕೊಂಡ್ರೆ ಬಾರ ಕುಂಡ್ರದು ಕಲಿಸ್ಬೇಕಾಗಿತ್ತು ನಮ್ದು ಹನಿ ಹನಿ ಬಡ್ಕೋರು ಏನಾಗಿತ್ತವ ಎಷ್ಟು ಚಂದ ಕೇಳಕತ್ತ ನೋಡಿ ಹುಡುಗರು ಕಾಡಿಗೆ ಬೆಂಕಿ ಹತ್ತಿತ್ತು ಅದು ಕಾಡಿಗೆ ಬೆಂಕಿ ಹತ್ತಾರ ಸುಮ್ಮ ಇರ್ತೇನ್ರಿ ದಡ ದಡ ಭಯಂಕರವಾಗಿ ಬೆಂಕಿ ಹತ್ತಿತ್ತು ಬೆಂಕಿ ಹತ್ತಿರಪ್ಲೆ ಎಲ್ಲವೂ ಸಹಿತ ಸುಟ್ಕೊಂಡು ಹೊಂಟಿದ್ದು ಹೋಗುವಾಗ ಒಂದು ಏನೇವ ಒಂದು 3 ಇಂಚಿನ ಗುಬ್ಬಿ 2 ಇಂಚ್ ಇರುತ್ತೋ 3 ಇಂಚ್ ಇರ್ತದ 2 ಇಂಚ್ 2.5 ಇಂಚ್ ಒಂದು ಗುಬ್ಬಿ ಏನ ಒಂದು ಗುಬ್ಬಿ ಅದು ಗುಬ್ಬಿ ಅರ್ಧ ಇಂಚ್ ಚನ್ನ ಚೊಂಚಿನೊಳಗೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಬಾಯಿಯೊಳಗೆ ನೀರನ್ನು ಹಿಡ್ಕೊಂಡು ಬಂದು ಪುಸ್ ಅಂತ ಮಾಡೋದು ಎಷ್ಟು ನೀರು ಬೀಳುವವ್ರಿ ಒಂದು ಹನಿನೂ ಬೀಳ್ತಿದ್ವು ಇಲ್ಲ ಯಾರಿಗೂ ಗೊತ್ತು ಹಿಂಗೆ ಹಾರ್ಕೊಂತ ಹೋಗೋದು ಹಿಂಗೆ ಬಂದು ನೀರು ಬೆಂಕಿ ಆರಿಸೋದು ಹಾರ್ಕೊಂತ ಹೋಗೋದು ಬೆಂಕಿ ಆರಿಸೋದು ಹಾರ್ಕೊಂತ ಹೋಗೋದು ಬೆಂಕಿ ಆರಿಸೋದು ನಿಮಗೆ ವಿಚಿತ್ರ ಅನಿಸ್ಬೋದ್ರ ನಮ್ಮ ಹೋಗೋಡ್ರೆ ಬೆಂಕಿ ಆರ್ತದೇನೋ ಪ್ರಶ್ನೆ ಮಾಡಿ ಆರುತ್ತೇನೆವಾ ಇಲ್ಲ ಯಾಕ ಬೆಂಕಿ ದೊಡ್ಡದ ನೀರು ಕಡಿಮೆ ಅದ ನೀರಿನ ಶಕ್ತಿ ಕಡಿಮೆ ಇದ್ದಾಗ ಬೆಂಕಿಯ ಶಕ್ತಿ ಹೆಚ್ಚಾದ್ರೆ ಏನಾಗ್ಬಿಡ್ತದ ಸಾಧ್ಯವಿಲ್ಲ ಅದಕ್ಕಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ಸುಡುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಅಗ್ನಿ ನಾಲಿಗೆ ಅದು ಹಂಗ ನುಕ್ಕೋತ್ ಹೋಗೋದು ಅದು ಇಷ್ಟು ತಡಾಣ ಒಂದು ಕಾಗಿ ಮ್ಯಾಲ ಕೂತಿತ್ತ ಗಿಡದ ಮ್ಯಾಲ ಎತ್ತರ ಕೂತಿತ್ತ ಕಾಗಿ ಕೇಳ್ತತ್ತ ಏ ಹುಚ್ಚ ಗುಬ್ಬಿ ನಿನಗೇನು ಬುದ್ಧಿಗಿದ್ದ ಐತಲ್ಲ ನೀನ್ ಏನ್ ಮಾಡಕತ್ತಿ ಹೋಗಿ ಅಂತಹ ಭಯಂಕರವಾಗಿರುವ ಬೆಂಕಿಯನ್ನು ಆರಿಸ್ತೇನಂತ ತಿಳ್ಕೊಂಡು ಬಾಯಿ ಒಳಗಿನ ನೀರು ತಂದು ಹಾಕಾಕತ್ತಿಯಲ್ಲ ಬೆಂಕಿ ಅವತ್ತರೆ ಆರ್ತತೇನು ಆರಂಗಿಲ್ಲ ಹೋಗಿ ಎಲ್ಲರೂ ಹಾರ್ಕೊಂತ ಹೋಗ್ಬಿಡು ನೀನು ಸುಟ್ಕೊಂಡು ಸತ್ತಿ ಅಂತದು ಕಾಗಿ ನಾ ಹೆಂಗೆ ಆರಾಮ್ ಕೂತೀನಿ ನೋಡು ಅವಾಗ ದೊಡ್ಡದಾಗಿರುವ ಕಾಗಿಗೆ 2.5 ಇಂಚಿನ ಆ ಗುಬ್ಬಿ ಹೇಳ್ತಂತ ಏ ಕಾಗೆ ಕಪ್ಪು ಕಾಗೆ ಕೇಳಿಲ್ಲಿ ಏನಂತ ತಿಳ್ಕೊಂಡಿದೀಯ ನೀನು ನಾ ಇವತ್ತು ನೀರು ಹಾಕಿ ಬೆಂಕಿಯನ್ನು ಆರಿಸಲಾಕತ್ತೀನಿ ಆ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸ್ತಾ ಇದ್ದೀನಿ ಅಂತ ನೀ ತಿಳ್ಕೊಂಡು ಹೌದು ನಾ ಅದನ್ನ ಪ್ರಯತ್ನ ಮಾಡಕತ್ತೀನಿ ನಿನಗೂ ಗೊತ್ತದ ಆರಂಗಿಲ್ಲ ಅಂತ ಹೇಳಿ ನನಗೂ ಗೊತ್ತದ ಆರಂಗಿಲ್ಲ ಅಂತ ಹೇಳಿ ಗೊತ್ತಿದ್ರು ನಾ ಯಾಕೆ ಆರಿಸಾಕತ್ತೀನಿ ಅಂತಂದ್ರ ಮ್ಯಾಲ ದ್ಯಾಮವ್ವ ತಾಯಿ ಬುಕ್ ಹಿಡ್ಕೊಂಡು ಕೂತಾಳ ಒಂದು ಕೈಯಾಗ ಪೆನ್ ಹಿಡ್ಕೊಂಡು ನಮ್ಮವ್ವ ದ್ಯಾಮವ್ವ ಕೈಯಾಗ ಒಂದು ಪೆನ್ ಹಿಡ್ಕೊಂಡು ಕೈಯಾಗ ಒಂದು ಬುಕ್ ಹಿಡ್ಕೊಂಡು ಕೂತಾಳ 2 ಭಾಗ ಮಾಡ್ಯಾಳ ಒಂದು ಭಾಗದೊಳಗ ಬೆಂಕಿ ಹಚ್ಚಿದವ್ರ ಹೆಸರೈತಿ ಇನ್ನೊಂದು ಭಾಗದಾಗ ಬೆಂಕಿ ಆರಿಸಿದವ್ರ ಹೆಸರೈತಿ ನಾಳೆ ನಮ್ಮ ದ್ಯಾಮವ್ವ ತಾಯಿ ಜಾತ್ರೆ ಒಳಗೆ ನನ್ನ ಲಿಸ್ಟ್ ತೆಗೆದು ಓದ್ಲಂದ್ರ ನನ್ನ ಹೆಸರು ಬೆಂಕಿ ಆರಿಸಿದವ್ರೊಳಗೆ ಬೇಕು ಬೆಂಕಿ ಹಚ್ಚಿದವ್ರೊಳಗೆ ಬರಬಾರ್ದು ಅಂತ ಹೇಳಿ ಗೊಬ್ಬಿ ಮಾತು ಹೇಳ್ತಂತ ನೋಡಿ ಏನು ಗುಬ್ಬಿ ಎಂತಹ ಒಂದು ಅದ್ಭುತವಾಗಿರುವ ಸಂದೇಶವನ್ನು ಕೊಡಿತು ಅಂದ್ರೆ ಈ ಭೂಮಿಯ ಮೇಲೆ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯವಿದೆ ಈ ಜಗತ್ತಿನೊಳಗೆ ಬೆಂಕಿ ಹಚ್ಚಿದವರಿಗೆ ಜಾಸ್ತಿ ಮನ್ನಣೆ ಇಲ್ಲ ಅದನ್ನು ಆರಿಸಿದವರಿಗೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ಯಾಕೆ ನಮ್ಮ ಪುಣ್ಯ ಅಂದ್ರೆ ಬೇಸಿಗೆ ಬಂತು ಚಳಿಗಾಲ ಮುಗಿದ ನಂತರ ಲಕ್ಷ ಕೊಟ್ಟು ಕೇಳ್ರಿ ಬೇಸಿಗೆ ಬಂದದ ನಾವೆಲ್ಲ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತೀವಿ ದಣದಕೊಂಡು ಬೇಸರ ಪಟ್ಕೊಂಡು ಶ್ರೀಶೈಲ ಪಾದಯಾತ್ರೆ ಹೋಗೋ ಜನ ಅದಾರ ಸುಲ್ತಾನಪುರದ ಜನರ ಭಾಗ್ಯ ಏನೈತಪ್ಪ ಅಂದ್ರೆ ಶ್ರೀಶೈಲದ ಚನ್ನ ಮಲ್ಲಿಕಾರ್ಜುನ ಲಿಂಗವೇ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿ ರೂಪದೊಳಗೆ ನಮ್ಮ ಪುಣ್ಯ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಭಾಗ್ಯ ಅದಕ್ಕಾಗಿ ನಾವೆಲ್ಲರೂ ಸಹಿತ ಪೂಜ್ಯರನ್ನ ಭಕ್ತಿಯಿಂದ ಈ ವೇದಿಕೆಗೆ ಸ್ವಾಗತ ಮಾಡೋಣ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನವನ್ನು ದಯಪಾಲಿಸಲಿದ್ದಾರೆ ಅವರ ಭವ್ಯವಾಗಿರುವ ದಿವ್ಯವಾಗಿರುವ ಆಶೀರ್ವಚನವನ್ನು ಕೇಳಿ ನಾವೆಲ್ಲರೂ ಕೃತಾರ್ಥರಾಗೋಣ